ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳಾ ಶಿವಪ್ಪ. ವೆಲ್ಕಮ್ ಟು ಶ್ರೀದೇವಿ ಆರ್ಟ್ಸ್. ಹಿಂದಿನ ಸಂಚಿಕೆಯಲ್ಲಿ ಅಮ್ಮನವರಿಗೆ ಕಾಲಿನ ಗೆಜ್ಜೆ ಹೇಗೆ ಮಾಡೋದು ಅನ್ನೋದನ್ನ ನೋಡಿದ್ದೀರಿ. ಇಂದಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ತಾಯಿ ಅಂದ್ರೆ ಮಹಾಲಕ್ಷ್ಮಿ ದೇವಿಗೆ ಕಾಲಿನ ಕಡವನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಬನ್ನಿ. ಈ ಕಡವನ್ನು ಮಾಡೋದಕ್ಕೆ ಈ ಥರ ಗೋಲ್ಡ್ ಲೇಸ್ ಸಿಗುತ್ತೆ, ಅಂದರೆ ಜೆರಿ ಲೇಸ್ ಅಂತ ಹೇಳಿಬಿಟ್ಟು ಇದು ನೋಡಿ, ಗೋಲ್ಡ್ ಜೆರಿ ಲೇಸ್. ಇದು ತೆಳುವಾಗಿ ಎಳೆ ಇರುತ್ತೆ. ಇದು ಈ ರೀತಿ ನೋಡಿ ದಾರದ ಥರ ಇರುತ್ತೆ. ಇದನ್ನೆಲ್ಲ ಫಸ್ಟ್ ಬಿಡಿಸ್ಕೋಬೇಕು, ಕ್ಲೀನಾಗಿ ಬಿಡಿಸ್ಕೋಬೇಕು. ಗಂಟಾಗತ್ತಿಲ್ಲ ಅಂದರೆ ಹೀಗೆ ಎಳೆ ಎಳೆಯಾಗಿ ಎಳ್ಕೊಂಡು ಇದನ್ನೆಲ್ಲ ಬಿಡಿಸಿ ಈ ರೀತಿ ನೀಟಾಗಿ ಎಳ್ಕೊಂಡ್ರೆ ಬರುತ್ತೆ. ಇದು ಬಿಡಿಸ್ಕೊಂಡಿಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರ ಬಿಡಿಸ್ಕೋಬೇಕು, ಎಲ್ಲ ಎಳೆ ಎಳೆಯಾಗಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಆದಮೇಲೆ ಈ ರೀತಿ ಒಂದು ಪೆನ್ನಿಗೆ ಇದನ್ನು ಸುತ್ಕೋಬೇಕು. ಈಗ ಆಲ್ರೆಡಿ ನಾನು ಸುಮಾರು ಸುತ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ಸುತ್ಕೋಬೇಕು. ಇದು ಸುತ್ಕೊಂಡು ಆದಮೇಲೆ ಫಸ್ಟ್ ನಾವು ಕಾಲನ್ನು, ಅಂದರೆ ಯಾವ ಕಾಲಿನ ಅಳತೆಗೆ ಅಂತ ಒಂದು ಕಾಲನ್ನು ನಾವು, ಅಂದರೆ ದೇವಿಯ ಅಲಂಕಾರದ ಕಾಲನ್ನು ತಗೋಬೇಕು. ತಗೊಂಡು ಆದಮೇಲೆ ಇದನ್ನು ನೋಡಿ, ಈಗ ಈ ಕಾಲಿನ ಅಳತೆನ ನಾನೀಗ ತಗೋತೀನಿ. ಈ ರೀತಿ ಮೆಜರ್ಮೆಂಟ್ ಟೇಪಿಂದ ಫಸ್ಟ್ ನಾವು ಅಳತೆ ಮಾಡ್ಕೋಬೇಕು. ಅಂದರೆ ಎಷ್ಟು ಇಂಚ್ ಬೇಕು ಅಂತ ಹೇಳಿ ನಾವು ಅಳತೆ ಮಾಡ್ಕೋಬೇಕು. ಈಗ ಸ್ವಲ್ಪ ಇದು ಕಾಲು ದಪ್ಪ ಇರೋದ್ರಿಂದ ಈಗ ಇದು 8 ಇಂಚ್ ಬೇಕಾಗತ್ತೆ. ಈಗ ನೋಡಿ 8 ಇಂಚ್ ತೊಗೊಂಡಿದ್ದೀನಿ ನಾನು, ಏಕೆಂದರೆ ಅದು ಕಾಲು ಸ್ವಲ್ಪ ದಪ್ಪ ಇರೋದ್ರಿಂದ. ಈ ರೀತಿ ಕರೆಂಟ್ ವಯರ್ಗೆ ಇದನ್ನು ಯೂಸ್ ಮಾಡ್ತಾರೆ. ಕರೆಂಟ್ ವಯರ್ಗಳನ್ನೆಲ್ಲ ಇದರೊಳಗಡೆ ಹಾಕಲಿಕ್ಕೆ ಈ ಪ್ಲಾಸ್ಟಿಕ್ ಪೈಪನ್ನು ಯೂಸ್ ಮಾಡ್ತಾರಲ್ವಾ, ಈ ಪ್ಲಾಸ್ಟಿಕ್ ಪೈಪನ್ನು ನಾನು ತೊಗೊಂಡಿದ್ದೀನಿ. ಈಗ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಈಗ ಇದನ್ನು ನಾನು ಅಳತೆ ಮಾಡಿಕೊಂಡು 8 ಇಂಚಿಗೆ ಅಳತೆ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಕರೆಕ್ಟ್ 8 ಇಂಚ್ ಇಟ್ಕೊಂಡು, ಸ್ವಲ್ಪ ದಪ್ಪ ಕಾಲಿದ್ರೆ 9 ತಗೊಳ್ಳಿ, ಇಲ್ಲ ಚಿಕ್ಕ ಕಾಲಿದ್ರೆ 6 ಅಥವಾ 7 ತಗೊಳ್ಳಿ. ಈಗ ನಾನು ಈ ಕಾಲಿನ ಅಳತೆಗೆ 8 ಆದರೆ ಸಾಕು ಅಂದ್ಬಿಟ್ಟು ನಾನು 8 ಇಂಚನ್ನು ನಾನು ತಗೊಂಡಿದ್ದೀನಿ. ಈಗ ಇದನ್ನು ಒಂದು ಚಾಕುವಿಂದ ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ ಇದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಈ ವೈಟ್ ಟೇಪ್ ಏನಿದೆಯಲ್ಲ ಇದನ್ನು ಈಗ ಇದ್ರ ಮೇಲ್ಗಡೆಗೆ ಸುತ್ಕೋಬೇಕು. ಫಸ್ಟ್ ಇದನ್ನು ಯಾಕೆ ಸುತ್ಕೋಬೇಕು ಅಂದರೆ ಈ ಪೈಪಲ್ಲಿ ಅಲ್ಲಲ್ಲಿ ಗ್ಯಾಪ್ಗಳಿರುತ್ತಲ್ವ, ಆ ಗ್ಯಾಪನ್ನು ಫಿಲ್ಲಿಂಗ್ ಮಾಡೋಕ್ಕೋಸ್ಕರ ಈ ರೀತಿ ನಾನು ವೈಟ್ ಕಲರ್ ಪೇಪರ್ ಟೇಪ್, ಗಮ್ ಟೇಪ್ ಇದನ್ನು ನಾನು ಇದಕ್ಕೆ ಈ ಪೈಪಿಗೆ ನಾನು ಸುತ್ಕೊಳ್ತೀನಿ. ಏಕೆಂದರೆ ಈಗ ಅಲ್ಲಿ ಸಂದು ಇದೆ ನೋಡಿ, ಫುಲ್ ಸುತ್ಕೋಬೇಕು ಎಂಡ್ವರ್ಗು. ನೋಡಿ ಬಂದೆ, ಈಗ ಸುತ್ಕೊಂಡೆ. ಇಲ್ಲಿ ನೋಡಿ ಗ್ಯಾಪ್ಗಳು ಕಾಣಿಸುತ್ತಲ್ವಾ, ಈ ಗ್ಯಾಪ್ಗಳೆಲ್ಲ ಫಿಲ್ಲಿಂಗ್ ಆಗಬೇಕಲ್ವಾ, ಅದಕ್ಕೆ ನಾನು ಈ ರೀತಿ ಪೇಪರ್ ಟೇಪನ್ನು ಸುತ್ಕೊಳ್ಳೋದು. ಇಲ್ಲಾಂದರೆ ನಾವು ಆ ಜರಿ ಏನು ಸುತ್ತೀವಲ್ಲ, ಆಗ ಆ ಹೋಲ್ ಏನಿದೆಯಲ್ಲ, ಆ ಗ್ಯಾಪ್ ಏನಿದೆಯಲ್ಲ, ಅಲ್ಲಿ ಥ್ರೆಡ್ ಹೋಗಿ ಕುತ್ಕೊಳ್ಳುತ್ತಲ್ಲ, ಆಗ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾವು ಟೇಪನ್ನು ಸುತ್ಕೋಬೇಕು. ಎಂಡೆಲ್ಲ ಕಟ್ ಮಾಡಿ ಟೇಪನ್ನು ಒಳಗೆ ಸೇರಿಸ್ಕೊಂಡ್ಬಿಡಬೇಕು, ಮತ್ತೆ ಸ್ವಲ್ಪ ಒತ್ಕೋಬೇಕು, ಟೈಟ್ ಮಾಡ್ಕೋಬೇಕು. ಈಗ ನೋಡಿ ರೆಡಿ ಆಯಿತು. ಟೇಪ್ ಹಚ್ಚಿ ರೆಡಿ ಮಾಡಿಕೊಂಡೆ. ಈಗ SR ಗಮ್ಮನ್ನು ತೊಗೊಂಡ್ಬಿಟ್ಟು ಈಗ SR ಗಮ್ ಈ SR ಗಮ್ಮನ್ನು ಲೈಟಾಗಿ ಹಚ್ಕೊಳ್ತಾ ಹೋಗಬೇಕು, ಎಂಡ್ವರ್ಗು ಹಚ್ಚಬೇಕು. ಹಚ್ಚಿನೇ ನಾವು ಏನು ಗೋಲ್ಡ್ ಥ್ರೆಡ್ ಲೇಸ್ ಇದೆಯಲ್ಲ ಅದನ್ನು ಸುತ್ಕೊಳ್ತಾ ಹೋಗಬೇಕು, ಹತ್ತತ್ರಕ್ಕೆ ಸುತ್ತಬೇಕು. ಈಸಿ ಇದೆ ಇದು ನೋಡಿ, ನಾನು ಎಷ್ಟು ಈಸಿಯಾಗಿ ಮಾಡ್ಕೊಂಡು ಹೋಗ್ತೀನಿ. ಈಗ ಸುತ್ತಲೂ ಗಮ್ಮನ್ನು ಹಚ್ಕೊಳ್ತೀನಿ. ಹಚ್ಕೊಂಡು ಆದಮೇಲೆ ಏನು ಬಿಡಿಸಿಟ್ಕೊಂಡಿದ್ನಲ್ಲ ಈ ಜರಿ ಲೇಸ್, ಈ ಥ್ರೆಡ್ ಇದೆಯಲ್ಲ, ಈ ಗೋಲ್ಡ್ ಥ್ರೆಡ್ ಇದನ್ನು ಹೀಗೆ ನೀಟಾಗಿ
ಸುತ್ಕೊಳ್ತಾ ಹೋಗ್ತೀನಿ. ಹತ್ತತ್ರಕ್ಕೆ ಸುತ್ಕೊಳ್ಬೇಕು. ಹತ್ತತ್ರಕ್ಕೆ ಸುತ್ಕೊಂಡ್ರೆ ಅದು ನೀಟ್ ಆ್ಯಂಡ್ ಕ್ಲೀನಾಗಿ ಬರುತ್ತೆ. ಗೋಲ್ಡ್ ಕಡಾನೇ ಹಾಕಿದ್ದೀವೇನೋ ಅಂದರೆ ಈಗ ಅಮ್ಮನವ್ರ ಕಾಲಿಗೆ ಹಾಕಿದ ಮೇಲೆ ನೋಡಿ ಸೇಮ್ ನಾವು ಗೋಲ್ಡ್ ಕಡ ಹಾಕಿದ್ದೀವೇನೋ ಅನ್ನೋ ಫೀಲಿಂಗೇ ಬರುತ್ತೆ ನಮಗೆ. ಈಗ ನೋಡಿ ಹತ್ತತ್ರಕ್ಕೆ ಹಚ್ಕೊಂಡು ಹಾಗೆ ಒತ್ಕೊಳ್ತಾ ಹೋಗಬೇಕು. ಸ್ವಲ್ಪ ಅಲ್ಲಲ್ಲೇ ಸರಿಸ್ಕೊಂಡು ಟೈಟ್ ಮಾಡ್ಕೋಬೇಕು. ಗ್ಯಾಪ್ ಇದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲಲ್ವ, ಸೊ ಹಾಗಾಗಿ ಹತ್ತತ್ರಕ್ಕೆ ಸುತ್ಕೋಬೇಕು. ಗಮ್ ಹಚ್ಕೋಬೇಕು, ಸುತ್ಕೊಳ್ತಾ ಹೋಗಬೇಕು. ಗಮ್ ಹಚ್ಕೋಬೇಕು, ಸುತ್ಕೊಳ್ತಾ ಹೋಗಬೇಕು. ಈ ರೀತಿ ಮಾಡಿಕೊಂಡ್ರೆ ನಾವು ಅಮ್ಮನವರಿಗೆ ತೋಳ್ಬಂದಿಯಾಗಿ ಅಂದರೆ ತೋಳಿಗೂ ಕೂಡ ನಾವು ತೋಳ್ಬಂದಿಯಾಗಿನೂ ಹಾಕ್ಬೋದು, ನಾವು ಅಮ್ಮನವರಿಗೆ ಸರವನ್ನಾಗಿನೂ ಕೂಡ ಇದನ್ನು ಹಾಕ್ಬೋದು. ಒತ್ಕೋಬೇಕು. ಮತ್ತೆ ಗಮ್ ಹಚ್ಕೊಳ್ತೀನಿ. ಮತ್ತೆ ಉದ್ದಕ್ಕೂ ಗಮ್ ಹಚ್ಕೊಳ್ತಾನೆ ಅದನ್ನು ಫಿಲ್ ಮಾಡ್ಕೊಳ್ತಾ ಅಂಟಿಸ್ಕೊಳ್ತಾ ಹೋಗಬೇಕು. ಈಗ ನೋಡಿ ಎಂಡಿಂಗ್ ಸ್ಟೇಜಿಗೆ ಬಂತು. ಎಲ್ಲ ಕಡೆ ಗಮ್ ಹಚ್ಕೊಂಡೇ ಸುತ್ಕೊಳ್ತಾ ಹೋಗಬೇಕು. ಎಲ್ಲೂ ಕೂಡ ನಾವು ಗ್ಯಾಪ್ ಬಿಡಬಾರ್ದು. ಎಂಡಿಗೂ ಕೂಡ ತುಂಬ SR ಗಮ್ಮನ್ನು ಹಚ್ಕೊಳ್ಬೇಡಿ. ತುಂಬ ಹಚ್ಕೊಂಡ್ರೂ ಕೂಡ ಅದು ಒಂದು ರೀತಿ ಮೇಲೆಲ್ಲ ಬಂದ್ಬಿಡುತ್ತೆ. ಸ್ವಲ್ಪ ಲೈಟಾಗಿ ಟಚ್ ಮಾಡಿಕೊಂಡ್ರೆ ಸಾಕು. SR ಗಮ್ ಕ್ವಿಕ್ಕಾಗಿ ಅದು ಅಂಟ್ಕೊಳ್ಳುತ್ತೆ. ನೀವು ಸ್ವಲ್ಪ ಟಚ್ ಕೊಟ್ರೂ ಸಾಕು. ಆ ಲೇಸ್ ತೆಳುವಾದ ಲೇಸ್ ಅಲ್ವಾ, ಇದು ಥ್ರೆಡ್ ತೆಳುವಾಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಟಚ್ ಅಷ್ಟೇ ಕೊಟ್ಕೊಂಡೇ ನೀವು ಸುತ್ಕೊಂಡ್ರೆ ಕ್ಲೀನಾಗಿ ಅದು ಗಮ್ಮಿಂಗ್ ಆಗುತ್ತೆ. ಅದು ಇನ್ನೇನು ಮುಗೀತಾ ಬಂತು. ಎಂಡ್ವರೆಗೂ ಹಚ್ಕೊಳ್ಬೇಕು. ಹೀಗೆ ಹಚ್ಕೊಂಡಾಯಿತು. ಎಂಡಿಗೆ ಸ್ವಲ್ಪ ಜಾಸ್ತಿ ಗಮ್ಮನ್ನು ಟಚ್ ಮಾಡಿಬಿಟ್ಟು ಒಳಗಡೆ ಆ ಪೈಪ್ ಒಳಗಡೆಗೆ ನೋಡಿ. ಈಗ ಆಯ್ತಲ್ಲ, ಫುಲ್ ಆಯಿತು. ಈಗ ಕಟ್ ಮಾಡಿ ಥ್ರೆಡನ್ನು ತಕ್ಕೊಂಡು ಈಗ ಸ್ವಲ್ಪ ಜಾಸ್ತಿ ಗಮ್ಮನ ಒಳಗಡೆ, ಈಗ ಪೈಪ್ ಒಳಗಡೆಗೆ ಸ್ವಲ್ಪ ಅಂದರೆ ಈ ಥ್ರೆಡನ್ನು ಸ್ವಲ್ಪ ಒಳಗಡೆ ಕೂರಿಸ್ಬಿಟ್ರೆ ಅದನ್ನು ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಅಷ್ಟೇ, ಮತ್ತೇನೂ ಇಲ್ಲ. ಇದನ್ನು ನೋಡಿ, ಈ ಥ್ರೆಡ್ ಏನಿದೆಯಲ್ಲ ಇದನ್ನು ನಾನೀಗ ಒಳಗಡೆ ಸೇರಿಸ್ಬಿಡ್ತೀನಿ. ಆ ಪೈಪ್ ಒಳಗಡೆ ನಾನು ಒಂದು ವೇಸ್ಟ್ ಬ್ರಷಿಂದ ಒಳಗೆ ಸೇರಿಸ್ಬಿಡ್ತೀನಿ. ಅದನ್ನು ಇಷ್ಟೇ. ಎಷ್ಟು ಈಸಿಯಾಗಿ ಒಂದು ಕಡ ರೆಡಿ ಆಯಿತು ನೋಡಿ. ಈಗ ನೋಡಿ ಫುಲ್ ಸುತ್ತಿದ್ದೀನಿ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಸ್ವಲ್ಪ ಅಲ್ಲೇ ಬೆಂಡ್ ಮಾಡ್ಕೊಳ್ಬೇಕು, ಅಂದರೆ ಕಾಲಿಗೆ ಕಟ್ಟಬೇಕಲ್ವ, ಸೊ ಹಾಗಾಗಿ ಸ್ವಲ್ಪ ಈ ರೀತಿ ಬೆಂಡ್ ಮಾಡ್ಕೊಳ್ಬೇಕು. ಈಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಅಮ್ಮನವ್ರ ಕಾಲಿಗೂ ಹಾಕಿ ತೋರಿಸ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಾಯ್ತಲ್ವ. ಹತ್ತತ್ರಕ್ಕೆ ಸುತ್ತಿದ್ರಿಂದ ಅದು ಎಷ್ಟು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂತು. ಈಗ ಇದಕ್ಕೆ ಈಗ ನಾನು ಥ್ರೆಡನ್ನು ಹಾಕ್ಕೊಳ್ತೀನಿ. ಫಸ್ಟ್ ಅಂದರೆ ದಪ್ಪನೇ ದಾರ, ಕಾಟನ್ ದಾರ, ಅದನ್ನು ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೂಜಿ ಹಾಕಿ, ಸೂಜಿಗೆ ದಾರವನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪನ ಸೂಜಿ ತೊಗೋಬೇಕು. ಈ ರೀತಿ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೋಬೇಕು. ಈಗ ಈ ತುದಿಗೆ, ಆಜು ಬಾಜು ತುದಿಗೆ, ಅದೇನು ಪೈಪ್ ಅಲ್ವಾ, ಸಲೀಸಾಗಿ ಹೋಗುತ್ತೆ ನೋಡಿ ಸೂಜಿ. ಅಂದರೆ ಅಮ್ಮನವ್ರ ಕಾಲಿಗೆ ಕಟ್ಟಲಿಕ್ಕೆ ಬೇಕಲ್ಲ, ಸೊ ಹಾಗಾಗಿ ಈ ರೀತಿ ನಾವು ತುದಿಗೆ ದಾರವನ್ನು ಕಟ್ಕೊಂಡು ಸೂಜಿ ದಾರದ ಸಹಾಯದಿಂದ ಕಟ್ಕೊಂಡು ಹೀಗೆ ನಾಟ್ ಹಾಕಿ ಇಟ್ಕೊಂಡ್ರೆ ಆಯಿತು. ಆಯಿತಾ ನೋಡಿ. ಅದೇ ಥರ ಈ ತುದಿಗೂ ಕೂಡ ಮಾಡ್ಕೋಬೇಕು. ಆಲ್ರೆಡಿ ನಾನು 2 ಕಡನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ನೋಡಿ ದಾರ ಎಲ್ಲ ಕಟ್ಟಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಕಡನೂ ಕೂಡ ಈಗ ರೆಡಿ ಆಯಿತು. ಈ ಕಡನ ಈಗ ನಾನು ಕಾಲಿಗೆ ಹಾಕಿಬಿಟ್ಟು ತೋರಿಸ್ತೀನಿ. ಈಗ ಗೋಲ್ಡ್ ಕ್ಯಾಪ್ ಹಾಕಿರೋವಂಥ ಕಾಲಿಗೆ ನಾನು
ಈ ಬಟ್ಟೆ ಎಲ್ಲ ಹಾಕಿ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಗೋಲ್ಡ್ ಕ್ಯಾಪ್ ಮತ್ತು ವೆಲ್ವೆಟ್ ಕ್ಲಾತ್ ಹಾಕಿ ಏನು ಅಮ್ಮನವರ ಕಾಲು ಏನಿದೆಯಲ್ಲ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಕಡನ ನಾನು ಇದ್ರ ಒಳಗಡೆ ಹೇಗೆ ಕೂರಿಸೋದು ಈಸಿಯಾಗಿ ಅಂತ ತೋರಿಸ್ತೀನಿ ನೋಡಿ. ಹೀಗೆ ಟೈಟಾಗಿ ಇಟ್ಕೊಂಡ್ಬಿಟ್ಟು ಕಾಲಿನ ಹಿಂಭಾಗಕ್ಕೆ ಈ ಬುರುಡೆ ಗುಂಡ್ಪಿನ್ ಏನು ಬರುತ್ತಲ್ಲ ಸೇಮ್ ಕಲರ್ನ ನಾನು ತೊಗೊಂಡಿದ್ದೀನಿ. ಬುರುಡೆ ಗುಂಡ್ಪಿನ್ ನೋಡಿ ಸೇಮ್ ಕಲರೇ ತೊಗೊಂಡಿದ್ದೀನಿ. ಆ ಬಟ್ಟೆ ಕಲರ್ ಏನಿದೆಯಲ್ಲದೆ ಈ ಪೈಪಿನ ಒಳಗಡೆಗೆ ಇದನ್ನು ಚುಚ್ಚಿಬಿಟ್ರೆ ಆಯಿತು. ಅದು ಹೇಗಿದ್ರು ಕ್ಲಾತ್ ಅಲ್ವಾ ಕಾಲು, ಇದು ಪೈಪು ಪ್ಲಾಸ್ಟಿಕ್ ಪೈಪು ನೀಟಾಗಿ ನೋಡಿ ಎಷ್ಟು ಕ್ಲೀನಾಗಿ ಸೆಟ್ಟಿಂಗ್ ಆಯಿತು. ಈಗ ಈ ಸೈಡು ದಾರನ ಆಮೇಲೆ ಗಂಟು ಹಾಕ್ಕೊಂಡ್ರೆ ಆಯಿತು. ಈಗ ಫಸ್ಟ್ ಇದನ್ನು ಪಿನ್ ಹಾಕ್ಕೊಳ್ಳೋಣ ಫಸ್ಟು. ಈಗ ನೋಡಿ ಪಿನ್ ಹಾಕ್ತೀನಿ, ಎಷ್ಟು ಸಲೀಸಾಗಿ ಹೋಗುತ್ತೆ ನೋಡಿ. ಅದು ಕ್ಲಾತಿನ ಕಾಲಲ್ವಾ, ಇದು ತೆಳುವಾದ ಪ್ಲಾಸ್ಟಿಕ್ ಪೈಪು. ಸೊ ಈಗ ನೋಡಿ ಕ್ಲೀನಾಗಿ ಹೋಯ್ತು. ಎರಡೆರಡು ಗುಂಡು ಪಿನ್ ಹಾಕ್ಕೊಳ್ತೀನಿ, ಅಂದರೆ ಬುರುಡೆ ಗುಂಡು ಪಿನ್ಗಳನ್ನು ಹಾಕ್ಕೋಬೇಕು. ಕ್ಲೀನಾಗಿ ಹೋಗಿ ಅಲ್ಲಿ ಕುತ್ಕೊಳ್ಳುತ್ತೆ. ಈಗ ಆಯಿತು. ಈಗ ಏನು ಎರಡೂ ಕಡೆಗೂ ಗುಂಡು ಪಿನ್ ಹಾಕಿದ್ದೀನಿ ನೋಡಿ, ಎಷ್ಟು ಕ್ಲೀನಾಗಿ ಕುತ್ಕೊಳ್ತು, ಬೀಳೋದಿಲ್ಲ ನೋಡಿ, ಎಷ್ಟು ಟೈಟಾಗಿ ಕುತ್ಕೊಂಡ್ಬಿಡ್ತು ಕಡ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ಸೇಮ್ ಗೋಲ್ಡ್ ಕಡ ನೋಡ್ದಂಗೆ ಆಗತ್ತಲ್ವ. ಈಗ ಉಳಿದಿರೋ ದಾರನ ಗಂಟು ಹಾಕಿ ಅಲ್ಲಿ ಲಾಕ್ ಮಾಡ್ಕೊಂಡ್ಬಿಡ್ಬೇಕು. ಬೇಕಾದರೆ ಗಮ್ ಟೇಪನ್ನು ಹಚ್ಕೊಳ್ಬೋದು, ದಾರ ಕಾಣಿಸ್ಬಾರ್ದು ಅಂದರೆ ನಾನು ಅಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ ಅಮ್ಮನವರ ಕಾಲು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ಕಡ ನೋಡಿ ಎಷ್ಟು ಸಿಂಪಲ್ ಕಡ ಇದು, ಸೇಮ್ ಗೋಲ್ಡ್ ಕಡ ಹಾಕಿದಾಗೆ ಕಾಣಿಸತ್ತಲ್ವ. ಎಷ್ಟು ಗ್ರ್ಯಾಂಡಾಗಿ ಆಯಿತು ನೋಡಿ. ಎರಡೂ ಕಾಲಿಗೂ ಕೂಡ ಹಾಕಿದ್ದೀನಿ. ಅಮ್ಮನವರ ವರಮಹಾಲಕ್ಷ್ಮಿ ದೇವಿಗೆ ಈ ರೀತಿ ನೀವೂ ಕೂಡ ಮಾಡಿಬಿಟ್ಟು ಹಾಕಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಎರಡೂ ಕಾಲುಗಳನ್ನೇ ನೋಡ್ತಾ ಇರೋಣ ಅನ್ನಷ್ಟು ಖುಷಿ ಆಗತ್ತಲ್ವ. ಇದೇ ರೀತಿ ನಾನು ಆ ಗೋಲ್ಡ್ ಕ್ಯಾಪ್ ಇಲ್ಲದೆ ಇರೋವಂಥ, ಅಂದರೆ ಬರೀ ಈ ಪಾದ ಏನಿದೆಯಲ್ಲ ಇದಕ್ಕೆ, ಅಂದರೆ ಗೋಲ್ಡ್ ಕ್ಯಾಪ್ ಹಾಕ್ಕೊಂಡಿಲ್ಲ ನಾನು, ಇದಕ್ಕೂ ಈಗ ಹಾಕಿ ಕೆಲವ್ರ ಹತ್ರ ಗೋಲ್ಡ್ ಕ್ಯಾಪ್ ಇರೋದಿಲ್ಲಲ್ಲ. ಸೊ ಹಾಗಾಗಿ ನಾನು ಈ ಕಾಲಿಗೂ ಕೂಡ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನೀವು ಟ್ರೈ ಮಾಡ್ತೀರ ತಾನೆ? ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.